ಹಲೋ ಗೈಸ್, ಇವತ್ತಿನ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಇತ್ತೀಚೆಗೆ ರಚನೆಯಾದಂತಹ ಜಿಲ್ಲೆಗಳನ್ನ ನೋಡುತ್ತಾ ಹೋಗೋಣ. ಯಾವ ಜಿಲ್ಲೆಗಳು ರಚನೆಯಾಗಿವೆ ಮತ್ತು ಅವುಗಳ ವರ್ಷವನ್ನು ನೋಡುತ್ತಾ ಹೋಗೋಣ. ಹಾಗೆ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಯಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ನು ಪ್ರೆಸ್ ಮಾಡಿ, ನೋಟಿಫಿಕೇಷನ್ಗಳು ಮೊದಲು ನಿಮಗೆ ಬರುತ್ತವೆ. ಇತ್ತೀಚೆಗೆ ರಚನೆಯಾದಂತಹ ಜಿಲ್ಲೆಗಳು: ಮೊದಲನೇ ಜಿಲ್ಲೆ ದಾವಣಗೆರೆ, 1997ರಲ್ಲಿ ರಚನೆಯಾಗುತ್ತೆ. ಇನ್ನು ಎರಡನೇ ಜಿಲ್ಲೆ ಬಾಗಲಕೋಟೆ 1997ರಲ್ಲಿ ವಿಜಯಪುರದಿಂದ ರಚನೆಯಾಗಿದೆ. ಮೂರನೇ ಜಿಲ್ಲೆ ಹಾವೇರಿ ಜಿಲ್ಲೆ ಕೂಡ 1997ರಲ್ಲಿ ರಚನೆಯಾಗಿದೆ. ನಾಲ್ಕನೇ ಜಿಲ್ಲೆ ಉಡುಪಿ ಜಿಲ್ಲೆಯು ಕೂಡ 1997ರಲ್ಲಿ ರಚನೆಯಾಗಿದೆ. ಇನ್ನು ಐದನೇ ಜಿಲ್ಲೆ ಕೊಪ್ಪಳ ಜಿಲ್ಲೆಯು ಕೂಡ 1997ರಲ್ಲಿ ರಚನೆಯಾಗಿದೆ. ಚಾಮರಾಜನಗರ ಜಿಲ್ಲೆ 6ನೇ ಜಿಲ್ಲೆ, ಇದು 1997ರಲ್ಲಿ ರಚನೆಯಾಗಿದೆ. 7ನೇ ಜಿಲ್ಲೆ ಗದಗ ಜಿಲ್ಲೆಯು 1997ರಲ್ಲಿ ರಚನೆಯಾಗಿದೆ. ನೋಡಿ ಸ್ನೇಹಿತರೆ, ನಿಮಗೆ ಸರಳವಾಗಲೆಂದು ಹೀಗೆ ಎಲ್ಲ ಇಯರ್ಗಳನ್ನು ಹೋಲಿಸಿ ಬರೆಯುತ್ತಿದ್ದೇನೆ. 8ನೇ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆಯು ಕೂಡ ಅಲ್ಲ, 2007ರಲ್ಲಿ ರಚನೆಯಾಗಿದೆ. 9ನೇ ಜಿಲ್ಲೆ ರಾಮನಗರ ಜಿಲ್ಲೆ 2007ರಲ್ಲಿ ರಚನೆಯಾಯಿತು. 10ನೇ ಜಿಲ್ಲೆ ಯಾದಗಿರಿ ಜಿಲ್ಲೆ. ನೋಡಿ ಸ್ನೇಹಿತರೆ, ಈ ಪ್ರಶ್ನೆಗೆ ಉತ್ತರ ಗೊತ್ತಿದ್ದರೆ ವಿಡಿಯೋವನ್ನು ಪಾಸ್ ಮಾಡಿ ಕಮೆಂಟ್ ಮಾಡಬಹುದು. ಯಾದಗಿರಿ ಜಿಲ್ಲೆ 2009ರಲ್ಲಿ ರಚನೆಯಾಯಿತು. ಇನ್ನು 11ನೇ ಜಿಲ್ಲೆ ವಿಜಯನಗರ ಜಿಲ್ಲೆ ಎಷ್ಟರಲ್ಲಿ ರಚನೆ ಆಯಿತು ಅಂದರೆ 2021ರಲ್ಲಿ ರಚನೆಯಾಗುತ್ತೆ. ಇದು ಬಳ್ಳಾರಿಯಿಂದ ರಚನೆಯಾಗಿರುತ್ತೆ. ರಲ್ಲಿ ರಚನೆಯಾದಂಥ 7 ಜಿಲ್ಲೆಗಳನ್ನ ನಾವಿಲ್ಲಿ ಕಾಣ್ತಾ ಇದ್ದೀವಿ. ದಾವಣಗೆರೆ, ಬಾಗಲಕೋಟೆ ಆಗಿರ್ಬೋದು, ಹಾವೇರಿ, ಉಡುಪಿ, ಕೊಪ್ಪಳ ಆಗಿರ್ಬೋದು, ಚಾಮರಾಜನಗರ ಹಾಗೆ ಗದಗ, ಇವು 7 ಜಿಲ್ಲೆಗಳು 1997ರಲ್ಲಿ ರಚನೆಯಾಗಿವೆ. ಇನ್ನು 2007ರಲ್ಲಿ ಚಿಕ್ಕಬಳ್ಳಾಪುರ ಮತ್ತು ರಾಮನಗರ ಜಿಲ್ಲೆಗಳು 2 ರಚನೆಯಾಗಿವೆ. ಇನ್ನು 2009ರಲ್ಲಿ ಕೇವಲ ಒಂದೇ ಒಂದು ಜಿಲ್ಲೆ ರಚನೆಯಾಗುತ್ತೆ, ಅದು ಯಾದಗಿರಿ ಆಗಿದೆ. ಇನ್ನು ಮುಂದಕ್ಕೆ ನೋಡ್ತಾ ಬಂದರೆ 2021ರಲ್ಲಿ ಬಳ್ಳಾರಿಯಿಂದ ವಿಜಯನಗರ ಜಿಲ್ಲೆ ರಚನೆಯಾಯಿತು. ಹೀಗೆ ಒಟ್ಟು 11 ಜಿಲ್ಲೆಗಳು ರಚನೆಯಾಗಿವೆ. ಸ್ವಾತಂತ್ರ್ಯದ ನಂತರ ರಚನೆಯಾದಂಥ ಜಿಲ್ಲೆಗಳು 11 ಜಿಲ್ಲೆಗಳು.